ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಇಂಚರ. ಸೊ ನಿಮಗೆ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ ಜಾಸ್ತಿ ಇದೆಯಾ? ಸೊ ಇವತ್ತು ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಸುಮ್ಮನೆ ಯಾವುದ್ಯಾವುದೋ ಕ್ರೀಮ್ ಹಚ್ಚಿ ಎಲ್ಲ ಟ್ರೈ ಮಾಡದೆ ಹೋಗ್ತಿಲ್ಲ ಅನ್ನೋ ಬದಲಿಗೆ ಡಾರ್ಕ್ ಸ್ಪಾಟ್ಸ್ ಏನಕ್ಕೆ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದಾಗೆ ಮೆಲನಿನ್ ಅನ್ನೋವಂಥದ್ದು ಕಡಿಮೆ ಆಯಿತು ಅಂತಂದರೆ ಈಗ ವೈಟ್ ಹೇರ್ಸು ಈ ಥರದ್ದೆಲ್ಲ ಕಾರಣ ಆಗಿರುತ್ತೆ. ಈ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೆಲನಿನ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಗ್ಮೆಂಟೇಷನ್ ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಸನ್ ಎಕ್ಸ್ಪೋಷರ್, ಸನ್ಸ್ಕ್ರೀನ್ ಯೂಸ್ ಮಾಡದೆ ಆಚೆ ಹೋಗೋವಂಥದ್ದು ನಾನು ಯೂಶ್ವಲಿ ನೋಡಿರೋದು ಈ ಗದ್ದೆ ಕೆಲಸ ಅಥವಾ ತೋಟ ಕೆಲಸ ಎಲ್ಲ ತುಂಬ ಮಾಡ್ತಾರಲ್ಲ, ಸೊ ಅವರಿಗೆ ಪಿಗ್ಮೆಂಟೇಷನ್ ಜಾಸ್ತಿನೇ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಡಾರ್ಕ್ ಸ್ಪಾಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಸ್ಕಿನ್ ಕೇರ್ ಸರಿಯಾಗಿ ಮಾಡದೇ ಇರೋವಂಥದ್ದು, ಇದೆಲ್ಲ ಕೂಡ ಕಾರಣ ಆಗಿರುತ್ತೆ. ಆಯುರ್ವೇದದಲ್ಲಿ ಅಲೋವೆರಾ ಜೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಸ್ಕಿನ್ ಸ್ವಲ್ಪ ಸೂದಿಂಗ್, ಸಾಫ್ಟ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಜೊತೆಗೆ ಎಷ್ಟಿ ಮಧು ಬೇಸ್ಡ್ ಇರುವಂತಹ ಪ್ರಾಡಕ್ಟ್ಸ್, ಅದರಿಂದ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಎಕ್ಸಾಕ್ಟ್ ಪ್ರಾಡಕ್ಟ್ ಹೇಳಬೇಕಂದ್ರೆ ಇದು ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಎಲ್ಲ ಏನೂ ಅಲ್ಲ. ಕಾಮ ಆಯುರ್ವೇದದ್ದು ಕುಂಕುಮಾದಿ ತೈಲ ಅದು ಕೂಡ ಚೆನ್ನಾಗಿದೆ, ನೈಟ್ ಅಪ್ಲೈ ಮಾಡ್ಕೊಬೋದು. ಜೊತೆಗೆ ಈ ಅದು ಫಾರೆಸ್ಟ್ ಎಸೆನ್ಷಿಯಲ್ ಅವರದ್ದು ಕುಂಕುಮಾದಿ ಕ್ರೀಮ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ನೈಟ್ ಯೂಸ್ ಮಾಡ್ಕೊಬೋದು. ಅಂದರೆ ತುಂಬ ಜನ ನನಗೆ ಕೇಳಿದರು ನೈಟ್ ಕ್ರೀಮ್ ಯಾವುದಾದ್ರೂ ಹೇಳಿ ಅಂತ. ಸೊ ಫಾರೆಸ್ಟ್ ಎಸೆನ್ಷಿಯಲ್ ಅವರದ್ದು ಕುಂಕುಮಾದಿ ಕ್ರೀಮ್ ಚೆನ್ನಾಗಿದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ ಈ ಲೆಮನ್ ಹಚ್ಚೋದು, ಬೇಕಿಂಗ್ ಸೋಡಾ ಅಥವಾ ತುಂಬ ಫೇಸನ್ನು ಸ್ಕ್ರಬ್ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದೇನು ಅಂದರೆ ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಗ್ಮೆಂಟೇಷನ್ ಯಾವುದಾದ್ರೂ ಕೂಡ ಒಂದೇ ದಿನದಲ್ಲಿ ಹೋಗೋ ಅಂಥದ್ದಲ್ಲ, ತುಂಬ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು. ಅದ್ರ ಮೇಲೆ ಕನ್ಸಿಸ್ಟೆಂಟಾಗಿದ್ದರೆ ಡೆಫಿನೆಟಾಗಿ ಕಮ್ಮಿ ಆಗುತ್ತೆ. ಸೊ ನಿಮಗೆ ಡಾರ್ಕ್ ಸ್ಪಾಟ್ಸ್ ಫೋರ್ ಹೆಡ್ ಮೇಲಿದೆಯೋ ಅಥವಾ ಚೀಕಲ್ಲಿದೆಯೋ ಅಥವಾ ಮೌತ್ ಮೇಲಿದೆಯೋ ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಟೈಪ್ ಅದೆಲ್ಲ ನಂಗೆ ಹೇಳಿದ್ರೆ ನಾನು ಕ್ಲಿಯರಾಗಿ ಗೈಡ್ ಮಾಡ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ. ಟೇಕ್ ಕೇರ್.